ಹಾಯ್ ನಿಖಿತ, ಪ್ರಿಯ ಸೂಪರ್ ಟಿಪ್ಸ್. ಹಾಯ್. ನಾನು ನನ್ನ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಬೇಕು, ಓಕೆ ಆದರೆ ಈಸಿ ಆಗಿರಬೇಕು ಆ್ಯಂಡ್ ಎಫೆಕ್ಟಿವ್ ಆಗಿರಬೇಕು, ಬೇಗ ಕಡಿಮೆ ಆಗಬೇಕು. ಬಟ್ ಹೇಗೆ? ಓಕೆ ಈಗ ಒಂದು ಜಾಪನೀಸ್ ಮೆಥಡ್ ಇದೆ, ಅದನ್ನ ನಾನು ನಿನಗೆ ಹೇಳ್ಕೊಡ್ತೀನಿ. ಜಸ್ಟ್ 5 ಮಿನಿಟ್ಸ್ನಲ್ಲಿ ನಿನ್ನ ಬೆಲ್ಲಿ ಫ್ಲ್ಯಾಟ್ ಆಗುತ್ತೆ ಆ್ಯಂಡ್ ಎವ್ರಿ ಡೇ ನೀನು ಫ್ಲ್ಯಾಟ್ ಬೆಲ್ಲಿಯಿಂದ ಬೆಳಗ್ಗೆ ಎದ್ದೇಳ್ತೀಯ. ಅಷ್ಟು ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆ್ಯಂಡ್ ನೀನು ಹೇಳಿದೆಲ್ಲ ತುಂಬ ಬೇಗ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಬೇಕು ಅಂತ. ಸೊ ತುಂಬ ಬೇಗ ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ತುಂಬ ಈಸಿ. ನಾನು 2 ಮೆಥಡ್ಸ್ ಹೇಳ್ಕೊಡ್ತೀನಿ, ಯಾವುದಾದ್ರೂ ಫಾಲೋ ಮಾಡ್ಬೋದು. ಬಾ, ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಓಕೆ 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 ಬಾ. ಸೊ ಫಸ್ಟಿಗೆ ನಾವು ಈ ಎಕ್ಸಸೈಸ್ ಮಾಡೋದಕ್ಕೆ ಜಸ್ಟ್ 5 ಮಿನಿಟ್ಸ್ ಬೇಕು ಅಷ್ಟೇ. ನಮ್ಮ ಕಿರಿ ಬೆರಳು ಇರುತ್ತಲ್ಲ, ಅದಕ್ಕೆ ಪಿಂಕಿ ಫಿಂಗರ್ ಅಂತೀವಿ, ಅದನ್ನ ಈ ರೀತಿ ಜೋಡಿಸ್ಬೇಕಾಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅಂದ್ರೆ ಮಲ್ಕೊಂಡು ಮಾಡುವಂತ ಎಕ್ಸಸೈಸ್ ಇದು. ಈ ರೀತಿ ಓಕೆ, ಹೀಗೆ. ಅಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ನಮ್ಮ ಕಾಲಿನ ಹೆಬ್ಬೆರಳು ಇದೆಯಲ್ಲ, ಹೆಬ್ಬೆರಳು ಈ ರೀತಿ ಜೋಡಿಕೆ ಆಗ್ಬೇಕು. ಓಕೆ, ಹೀಗೆ ಜೋಡಿಕೆ ಆಗ್ಬೇಕು. ಜಸ್ಟ್ ನಿಮಗೆ ಫೋಕಸ್ ಆಗಿ ತೋರಿಸ್ತಾ ಇದ್ದೀನಿ. ಅಂಡ್ ನಮ್ಮ ಬೆರಳು ಈ ರೀತಿ ಇರಬೇಕು. ಕಿರಿ ಬೆರಳು ಪಿಂಕಿ ಫಿಂಗರ್ ಶುಡ್ ಬಿ ಲೈಕ್ ದಿಸ್. ಅಂಡ್ ನಮ್ಮ ಟೋಸ್ನ ಹೆಬ್ಬೆರಳು ಇದೆಯಲ್ಲ, ಸೊ ಅದು ಈ ರೀತಿ ಆಗಿರ್ಬೇಕು. ಓಕೆ, ಅಂಡ್ ನೆಕ್ಸ್ಟ್ ನಿಮಗೆ ಒಂದು ಟವಲ್ ಬೇಕಾಗುತ್ತೆ. ಸೊ ಐ ಆಮ್ ಟೇಕಿಂಗ್ ಅ ಟವಲ್. ಈ ಟವಲ್ನ ಅಕಸ್ಮಾತ್ ನಿಮ್ಮ ಹತ್ರ ದಪ್ಪ ಟವಲ್ ಇಲ್ಲ ಅಂದ್ರೆ ನೀವು 2 ಟವಲ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ರೀತಿ ಮಾಡಿಬಿಟ್ಟು ಇದನ್ನ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ನಂದಿದು ದಪ್ಪ ಟವಲ್, ಸ್ವಲ್ಪ ಹಳೆ ಇದೆ ಬಟ್ ದಪ್ಪ ಇದೆ ಅಂತ ನಾನು ಈ ಎಕ್ಸಸೈಸ್ಗೆ ಯೂಸ್ ಮಾಡ್ತೀನಿ. ಅಂಡ್ ನೀವು ಯಾವ ಟೈಮ್ನಲ್ಲಿ ಬೇಕಾದ್ರೂ ಇದನ್ನ ಮಾಡಬಹುದು. ರಾತ್ರಿ ಟೈಮ್ನಲ್ಲಿ ಬೇಕಾದ್ರೂ ಇದನ್ನ ಮಾಡಬಹುದು. ಮಲ್ಗೋಕ್ಕೂ ಮುಂಚೆ ಜಸ್ಟ್ 5 ಮಿನಿಟ್ಸ್. ಓಕೆ, ಫಸ್ಟ್ ಏನ್ ಮಾಡಿ, ಆರಾಮಾಗಿ ಕೂತ್ಕೊಳ್ಳಿ. ನೀವು ಚಾಪೆ ಅಥವಾ ಯೋಗ ಮ್ಯಾಟ್ ಆದ್ರೆ ಹಾಸಿಗೆ ಮೇಲೆ ಇದನ್ನ ಮಾಡೋದಿಕ್ ಹೋಗ್ಬೇಡಿ. ಅಂಡ್ ನೆಕ್ಸ್ಟ್ ಇದನ್ನ ಇಲ್ಲಿರುತ್ತಲ್ಲ, ನಿಮ್ಮ ಸೊಂಟದಿಂದ ಕೆಳಗಡೆ ನಿಮ್ಮ ಬಟ್ಟೆ ಇದೆಯಲ್ಲ, ಸೊ ಅಲ್ಲಿಗೆ ಹೀಗೆ ಇಟ್ಕೊಳ್ಳಿ. ಆಮೇಲೆ ಮಲ್ಕೊಂಡ್ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಕರೆಕ್ಟ್ ನಿಮ್ ಸೊಂಟದ ಕೆಳಗೆ ಬರಬೇಕು. ಅಂಡ್ ನಿಮ್ಮ ಕಾಲಿನ ಹೆಬ್ಬೆರಳು ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಮಲ್ಕೊಂಡು ಇಲ್ಲಿ ನೋಡಿ, ಸೊಂಟದ ಕೆಳಗಡೆ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಹೀಗೆ ಇಲ್ಲಿ ಆರ್ಚ್ ರೀತಿ ಬರುತ್ತಲ್ಲ, ಸೊ ಅಲ್ಲಿ ಸೊಂಟದ ಕೆಳಗೆ ಇಟ್ಕೊಂಡು ನಿಮ್ಮ ಫಿಂಗರ್ ಇದೆಯಲ್ಲ, ಅದನ್ನ ಫಿಂಗರ್ನ ಈ ರೀತಿ ಮೇಲ್ ಮಾಡಿ. ಸೊ ನೋಡಿ, ನಮ್ಮ ಕಿವಿ ಬೆರಳು ಇದೆಯಲ್ಲ, ಇದು ರೀತಿ ಜಾಯಿನ್ ಆಗಿದೆ. ಅಂಡ್ ನಮ್ಮ ಹಸ್ತ ಎರಡು ಈ ರೀತಿ ಉಲ್ಟಾ ನೆಲಕ್ಕೆ ಹೀಗೆ ಟಚ್ ಆಗಿರ್ಬೇಕು. ಆ ತರ ಇರ್ಬೇಕು. ಓಕೆ, ಪೊಸಿಷನ್ ನೋಡಿ ತುಂಬಾ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ನಮ್ಮ ಕಾಲ್ ಬೆರಳು ಅಂಡ್ ಕಾಲ್ ಬೆರಳು ಈ ರೀತಿ ಜಸ್ಟ್ ಕಾಲ್ ಸ್ವಲ್ಪ ವೈಡ್ ಹೀಗೆ ಮಾಡಿ. ಅಂಡ್ ಕಾಲ್ ಹೆಬ್ಬೆರಳು ಜಾಯಿನ್ ಆಗಿರ್ಬೇಕು. ಈಗ ಇದೇ ರೀತಿ ನೀವು 5 ಮಿನಿಟ್ಸ್ ಇರ್ಬೇಕಾಗುತ್ತೆ. ಅಂಡ್ ಈಗ 5 ಮಿನಿಟ್ಸ್ ಟೈಮರ್ ಸೆಟ್ ಮಾಡ್ಕೊಳ್ಳಿ. 5 ಮಿನಿಟ್ಸ್ ವರ್ಗೂ ಜಸ್ಟ್ ಇದೇ ಪೊಸಿಷನ್ ಅಲ್ಲಿ ಇರ್ಬೇಕಾಗುತ್ತೆ. ನೀವು ಎವ್ರಿ ಡೇ 5 ಮಿನಿಟ್ಸ್ ಸಾಕು. ಸ್ಟಾರ್ಟಿಂಗ್ ನೀವು 2 ಮಿನಿಟ್ಸ್ ಇಂದ ಸ್ಟಾರ್ಟ್ ಮಾಡಬಹುದು. 5 ಮಿನಿಟ್ಸ್ ಏನ್ ಜಾಸ್ತಿ ಅಂತ ಅನ್ಸಲ್ಲ ನಿಮ್ಗೆ, ಆರಾಮಾಗಿ ಮಲ್ಕೊಂಡಿದ್ದೀರಾ ಅಂತಾನೆ ಅನ್ಸುತ್ತೆ. ಸೊ ಹೀಗೆ ನಾನು ಜಸ್ಟ್ ಹೀಗೆ ಮಲ್ಕೊಂಡು 5 ಮಿನಿಟ್ಸ್ ತೋರಿಸಿದ್ದು ತುಂಬಾ ಲೆಂತಿ ಆಗುತ್ತೆ. ಸೊ ದಿಸ್ ಇಸ್ ಒನ್ ಮೆಥಡ್, ಈ ರೀತಿ ಮಲ್ಕೊಂಡು ಮಾಡೋದು. ಈಗ ಇನ್ನೊಂದು ಮೆಥಡ್ ತೋರಿಸ್ತೀನಿ ನಿಮಗೆ, ಅದು ನಿಂತ್ಕೊಂಡು. ಈಗ ಬನ್ನಿ. ಸೊ ಈಗ ನಿಂತ್ಕೊಂಡು ತೋರಿಸ್ತೀನಿ. ನಿಮಗೆ ಮಲ್ಕೊಂಡು ಆ ರೀತಿ ಮಾಡೋದು ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಈ ರೀತಿ ಮಾಡ್ಬೋದು. ಈ ರೀತಿ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ನೀವು ಫಸ್ಟ್ ಮೆಥಡ್ ತೋರಿಸಿದ್ನಲ್ಲ, ಅದನ್ನ ಮಾಡ್ಬೋದು. ಎರಡು ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಇದನ್ನು ಅಷ್ಟೇ ಒಂದ್ 3 to 5 ಮಿನಿಟ್ಸ್ ಬೇಕಾಗುತ್ತೆ. ಸೊ ಕಾಲನ್ನ ಗೋಡೆ ಸಪೋರ್ಟ್ ತಗೊಳ್ಳಿ. ಕಾಲನ್ನ ಗೋಡೆಗೆ ಪೂರ್ತಿ ಹೀಗೆ ಮೇಲ್ ಮಾಡಿ ಇಟ್ಕೊಳ್ಳಿ. ಓಕೆ ಓಕೆ, ಕಾಲು ಈ ರೀತಿ ಇರ್ಬೇಕು ನಿಮ್ ಗೋಡೆಗೆ. ಅಂಡ್ ನೆಕ್ಸ್ಟ್ ನಿಮ್ಮ ಕೈ ಸೇಮ್ ಕಿವಿ ಬೆರಳುತ್ತಲ್ಲ, ಸೊ ಅದನ್ನೇ ಹೀಗೆ ತಗೊಂಡು ಸೇಮ್ ನೆಲಕ್ಕೆ ಯಾವ ರೀತಿ ಟಚ್ ಮಾಡಿದ್ರಿ, ಇದು ಪೂರ್ತಿ ಹೀಗೆ ಸೇಮ್ ಅದೇ ರೀತಿ 2 ಕೈಯ ಕಿರು ಬೆರಳು ಜಾಯಿನ್ ಮಾಡಿ ಗೋಡೆಗೆ ಈ ರೀತಿ ಟಚ್ ಮಾಡಿಬಿಟ್ಟು ಹೀಗೆ ನಿಂತ್ಕೊಳ್ಳಿ. ಸೊ ಈ ರೀತಿ
3 to 5 minutes. ಸ್ಟಾರ್ಟಿಂಗ್ 2 minutes ಇಂದ ಸ್ಟಾರ್ಟ್ ಮಾಡಿ ಆಮೇಲೆ ಗ್ರ್ಯಾಜುಯಲಿ ಇನ್ಕ್ರೀಸ್ ದ ಟೈಮಿಂಗ್ಸ್. 5 minutes ವರೆಗೂ ಸಾಕು, ಅದಕ್ಕಿಂತಲೂ ಜಾಸ್ತಿ ಬೇಡ ಅನ್ಕೋತೀನಿ. ಸೊ ಈ ರೀತಿ ಬೇಕಾದ್ರೂ ಮಾಡಬಹುದು. ಸೊ ನಿಮಗೆ ಯಾವ ರೀತಿ ಕಂಫರ್ಟ್ ಅನ್ಸುತ್ತಲ್ಲ ಆ ರೀತಿ ಮಾಡಿ. ಎರಡೂ ನಾನು ಮಾಡ್ತೀನಿ, ಬೆಲ್ಲಿ ಫ್ಯಾಟ್ ಬೇಗ ಕಡಿಮೆ ಆಗ್ಬೇಕು ಅನ್ನೋ ಹಾಗಿದ್ರೆ ಎರಡೂ ನೀವು ಮಾಡಬಹುದು. ಸೊ ಇಷ್ಟು ತುಂಬಾ ಸಿಂಪಲ್, ಈಸಿ ಅಂಡ್ ಬೇಗ ಬೆಲ್ಲಿ ಫ್ಯಾಟ್ ಕಡಿಮೆ ಆಗೋದಿಕ್ಕೆ ಈ ಜಾಪನೀಸ್ ಮೆಥಡ್ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಇದ್ರ ಜೊತೆಲಿ ನಿಮ್ಮ ಡಯಟ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಇರ್ಲಿ. ನೀವು ಕ್ಯಾಲರಿ ಡಿಫಿಸಿಟ್ ತಗೊಳ್ಳೇಬೇಕಾಗುತ್ತೆ. ಅಂಡ್ ಚೆನ್ನಾಗಿ ನೀರ್ ಕುಡೀರಿ. ದಿನಕ್ಕೆ ಕಡಿಮೆ ಅಂದ್ರೂ 3 to 4 ಲೀಟರ್ ನೀರ್ ಕುಡಿಲೇಬೇಕಾಗತ್ತೆ. ಇದಾದ್ಮೇಲೆ ನೀವು ಆಯಿಲಿ ಫುಡ್ ತಿಂತೀನಿ, ಶುಗರ್ ತಿಂತೀನಿ ಅಂದ್ರೆ ನಿಮ್ಗೆ ಯಾವ ಎಕ್ಸಸೈಸ್ ಮಾಡಿದ್ರು ಕೂಡ ಅದ್ ನಿಮಗೆ ಎಫೆಕ್ಟ್ ಆಗಿ ತೋರಿಸೋದಿಲ್ಲ. ಸೊ ಡಯಟ್ ತುಂಬಾ ಇಂಪಾರ್ಟೆಂಟ್. 80% ಡಯಟ್ ವರ್ಕ್ ಮಾಡುತ್ತೆ ನಿಮ್ಮ ಹೋಲ್ ಬಾಡಿ ಅಂಡ್ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡೋದಕ್ಕೆ. 20% ನೀವೇನೇ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಎಂಥ ಕಷ್ಟ ವರ್ಕೌಟ್ ಮಾಡಿದ್ರು ಆ 20% ಅಷ್ಟೇ ನಿಮ್ಮ ಬಾಡಿ ಮೇಲೆ ವರ್ಕ್ ಮಾಡೋದು. ಮೇನ್ ವರ್ಕ್ ಮಾಡೋದೇ ನೀವೇನ್ ಡಯಟ್, ನೀವೇನ್ ತಿಂತಿರಲ್ಲ ಅದು. ಸೊ ಆದಷ್ಟು ಕಡಿಮೆ ತಿನ್ನಿ ಅಂತ ಹೇಳ್ತೀನಿ. ಅಂಡ್ ಜಾಪನೀಸ್ನವರು ಅವ್ರು 100% ಹೊಟ್ಟೆ ಫುಲ್ ಆಗೋವರೆಗೂ ತಿನ್ನೋಲ್ಲ. 80% ಅಷ್ಟೇ ಅವ್ರು ತಿನ್ನೋದು. ನಿಮ್ ಹೊಟ್ಟೆಲಿ ಇನ್ನೂ ಜಾಗ ಇರ್ಬೇಕು. ಸೊ ಅಷ್ಟನ್ ತಿನ್ನಿ. ಅಂಡ್ ತಿನ್ನೋವಾಗ ಚೆನ್ನಾಗಿ ಅಗದ್ಬಿಟ್ಟು ತಿನ್ನಿ. ಸೊ ದಟ್ ನೀವು ಜಾಸ್ತಿ ತಿಂತಿದ್ದೀರಾ ಅಂತ ನಿಮಗೆ ಅನ್ಸುತ್ತೆ. ತುಂಬಾ ಟೈಮ್ ತಗೊಳುತ್ತೆ. ಸೊ ನೀವು ತಿನ್ನೋದು ಕೂಡ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಅಂಡ್ ತಿನ್ನೋವಾಗ ನಿಮ್ಮ ಪ್ಲೇಟ್ಸ್ ಆಗಿರ್ಬೋದು, ಬೌಲ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಬೌಲ್ಸ್, ಚಿಕ್ಕ ಚಿಕ್ಕ ಪ್ಲೇಟ್ ನ ಯೂಸ್ ಮಾಡಿ ಅಂತಾನೆ ಹೇಳ್ತೀನಿ. ಅಂಡ್ ಬಿ ಆಕ್ಟಿವ್. ನೀವ್ ಎಷ್ಟು ಆಕ್ಟಿವ್ ಆಗಿರ್ತೀರಲ್ಲ ಫುಲ್ ಹೋಲ್ ಡೇ, ಅಷ್ಟು ಚೆನ್ನಾಗಿ ನಿಮ್ಮ ಫ್ಯಾಟ್ ಕರಗುತ್ತೆ, ಅಷ್ಟು ಚೆನ್ನಾಗಿ ನೀವು ಫಿಟ್ ಆಗಿರ್ತೀರ. ಸೊ ಇಷ್ಟು, ಇದನ್ನೆಲ್ಲ ಫಾಲೋ ಮಾಡ್ತಾ ಬನ್ನಿ. ಅಂಡ್ ಇದು 2 ಸಿಂಪಲ್ ಯಾವ್ದಾದ್ರು ಒಂದು ನೀವು ಎಕ್ಸಸೈಸ್ ನ ಮಾಡಬಹುದು. ಈ ಜಾಪನೀಸ್ ಮೆಥಡ್ ಇದನ್ನ ಫಾಲೋ ಮಾಡಿದ್ರೆ 100% 7 days ನಲ್ಲಿ ನಿಮ್ಮ ಬೆಲ್ಲಿ ಫ್ಲಾಟ್ ಆಗುತ್ತೆ, ನಿಮ್ಮ ವೇಟ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ, ಅಂಡ್ ನೀವು ಫಿಟ್ ಅಂಡ್ ಫೈನ್ ಕೂಡ ಇರ್ತೀರಾ. ಇದ್ರ ಜೊತೆಲಿ ನೀವು ಬೇರೆ ವರ್ಕೌಟ್ ಮಾಡ್ತೀನಿ, ವಾಕಿಂಗ್ ಕೂಡ ಮಾಡ್ತೀನಿ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಷ್ಟ ಆಗಿದ್ದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಇದೇ ರೀತಿಯ ಹೊಸ ವಿಡಿಯೋ ಒಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರು ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನು ಆಗೋದ್ ಬೇಡ. ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.